ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಆಲೋಚನೆ ಏನು, ಅವರ ಎನರ್ಜೀಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಸೊ ವಿಲ್ ಸಿ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ, ಅವ್ರು ಏನು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು, ಅವ್ರ ಆಲೋಚನೆ ಏನು, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ. ಸೊ ದಟ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಅವರ ಎನರ್ಜಿ ಗ್ರ್ಯಾಬ್ ಆಗುತ್ತೆ. ಆ್ಯಂಡ್ ನಾನು ಯೂಶ್ವಲಿ ಈ ರೀಡಿಂಗ್ನ ನಾನು ಅಪ್ಲೋಡ್ ಮಾಡೋ 1 ಮಿನಿಟ್ ಬ್ಯಾಕ್ ನಾನು ಈ ರೀಡಿಂಗ್ ಅಥವಾ 15 ಮಿನಿಟ್ಸ್ ಬ್ಯಾಕ್ ಈ ರೀಡಿಂಗ್ ಮಾಡಿರ್ತೀನಿ. ಸೊ ನಿಮ್ಮ ಎನರ್ಜೀಸ್ ಓಕೆ, ತುಂಬ ಕಾರ್ಡ್ಸ್ ಬಿದ್ದಿದೆ. ವಿಲ್ ಟೇಕ್ 1 by 1. ಫಸ್ಟ್ ಬಂದಿರೋದು 8 of Swords. 8 of Swords ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ಮೈಂಡಲ್ಲಿ ನಿಮ್ಮ ಬಗ್ಗೆ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ಥಾಟಿಂದ ಅವ್ರಿಗೆ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ, ಒಂಥರ ಸ್ಟಕ್ ಆಗಿದ್ದಾರೆ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕಾಗ್ತಿಲ್ಲ, ನಿಮ್ಮ ಜೊತೆ ಇರೋದಕ್ಕಾಗ್ತಾ ಇಲ್ಲ, ಅಥವಾ ಅವರು ಇಷ್ಟಪಟ್ಟಿದ್ದ ಜೀವನನ ಅವರು ಪಡೆಯೋದಕ್ಕಾಗ್ತಿಲ್ಲ. ಈ ಥರದ್ದು ಒಂದು ಸ್ಟಕ್ ಎನರ್ಜಿ ಇದೆ, ಏನೋ ಒಂಥರ ಟ್ರ್ಯಾಪ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ನು ನಿಮ್ಮ ಒಂದು ಆಲೋಚನೆಯಲ್ಲಿ ಅವರು ಕಟ್ಟಾಕೊಂಡ್ಬಿಟ್ಟಿದ್ದಾರೆ. ಬಟ್ ಆ ಪರ್ಸನ್ ಪ್ರೊಜೆಕ್ಟ್ ಮಾಡ್ತಿರೋದು ನನ್ನ ಜೀವನದಲ್ಲಿ ಏನೂ ಆಗೇ ಇಲ್ಲ, ಐ ಆಮ್ ವೆರಿ ಗುಡ್, ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋ ಥರ ಇದ್ದಾರೆ. ಬಟ್ ಈ ಪರ್ಸನ್ ನೋಡಿದ್ರೆ ನಿಮ್ಮ ಒಂದು ಆಲೋಚನೆ ಬಿಟ್ಟು ಅವ್ರಿಗೆ ಬೇರೆದೇ ಥಾಟೇ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ಒಂಥರ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ನಿಮ್ಮ ಬಗ್ಗೆ ಆಲೋಚನೆ ಇದೆ, ಆದರೆ ಅದು ಯಾವುದನ್ನು ಈ ವ್ಯಕ್ತಿ ತೋರಿಸ್ಕೊಳ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಬಂದು ದ ಸನ್ ಕಾರ್ಡ್. ಓಕೆ, ಆ್ಯಕ್ಚುಲಿ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ನು ನಿಮ್ಮನ್ನು ಆದಷ್ಟು ಬೇಗ ಅಪ್ರೋಚ್ ಮಾಡಬೇಕು, ತುಂಬ ಟ್ರಾನ್ಸ್ಪರೆಂಟಾಗಿ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಅವರು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ನು ಸನ್ನನ್ನು ನೋಡ್ತಿದ್ದಾರೆ, ಸನ್ನನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಸನ್ನನ್ನು ಹಿಡಿಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸೊ ಈ ಪರ್ಸನ್ಗೆ ಹೆಂಗಿದೆ ಅಂತ ಅಂದರೆ ನಿಮ್ಮನ್ನು ಆದಷ್ಟು ಬೇಗ ಅವರ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮನ್ನು ಅವ್ರ ಜೀವನದಲ್ಲಿ ಹಿಡಿಬೇಕು, ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕು, ಅವರು ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅನ್ನೋವಂಥದ್ದು ಇದೆ. ಸನ್ ಯಾವಾಗ ಮನುಷ್ಯನ ಮೇಲೆ ಬೀಳ್ತಾರೆ ಆವಾಗ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಜೀವನದಲ್ಲಿ, ಒಂದು ಗ್ರೋತ್, ಅದೆಲ್ಲನೂ ಈ ಪರ್ಸನ್ಗೆ ನೀವಿದ್ದಾಗ ಅವರು ಅಷ್ಟು ಕ್ಲಾರಿಟಿ ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ಒಂದು ಗ್ರೋತ್ ಇರುತ್ತೆ, ಅವರ ಜೀವನದಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಅನ್ನುವಂಥದ್ದು ಈ ಪರ್ಸನ್ನು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದರೆ ಇದೆಲ್ಲ ಅವರ ಜೀವನದಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಅ ವೆರಿ ನೈಸ್ ಕಾರ್ಡ್ 8 of Wands. ಯಾಕೆಂದರೆ ದ ಸನ್ ಜೊತೆಗೆ 8 of Wands ಬಂದಿದೆ ಅಂದರೆ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಅವರು ಸೆಲೆಬ್ರೇಟ್ ಮಾಡಬೇಕು, ನಿಮ್ಮನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸಡನ್ನಾಗಿ ನಿಮಗೆ ಅವರಿಂದ ಒಂದು ಮೆಸೇಜ್ ಬರುತ್ತೆ ಅಂತ ನನಗೆ ಫೀಲ್ ಆಗ್ತಾ ಇದೆ, ಒಂದು ಮೆಸೇಜ್ ಅಥವಾ ಕಾಲ್ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವಿದ್ದಾಗ ಅವರ ಲೈಫ್ ಒಂಥರ ಕಲರ್ಫುಲ್ ಆಗಿರುತ್ತೆ, ಒಂಥರ ಬ್ರೈಟ್ ಆಗಿರುತ್ತೆ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಇನ್ನೊಂದು 8 ವೀಕ್ಸಿಂದ ಇನ್ನೊಂದು 8 ಡೇಸಲ್ಲಿ ಈ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮದೇ ಆದಂಥ ನೆನಪಲ್ಲಿದ್ದಾರೆ. ಆ ಪರ್ಸನ್ ಕಂಪ್ಲೀಟ್ಲಿ ಲೈಕ್ ಡಿಸ್ಟರ್ಬ್ ಆಗಿದ್ದಾರೆ, ಎಮೋಷ್ನಲಿ ಸ್ಟ್ರೆಸ್ ಆಗಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯ ಒಂದು ಕೋಪ ಅಥವಾ ಒಂದು ಈಗೋ ಪ್ರಾಬ್ಲಮ್ ಏನೆಲ್ಲ ಇತ್ತು ಅದರಿಂದ ಈ ಪರ್ಸನ್ನು ಹೊರಗಡೆ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಬಿಕಾಸ್ ಅವರ ಕೋಪ ಅಥವಾ ಅವರ ಈಗೋ ಫಸ್ಟೆಲ್ಲ ನಾನು ಮಾಡಿದ್ದೆ ಕರೆಕ್ಟು, ನಾನು ಇದ್ದಿದ್ದೇ ಕರೆಕ್ಟು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಈ ಪರ್ಸನ್ ಹೊರಗಡೆ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು 8 of Swords ಮತ್ತು 5 of Pentacles ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಡಿಪ್ರೆಷನ್, ಓವರ್ ಥಿಂಕಿಂಗ್.
ಮೈಂಡ್, ಸ್ಟ್ರೆಸ್ಸಲ್ಲಿರೋ ಅಂಥದ್ದು ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ಗೆ ನಿಮ್ಮನ್ನು ಆದಷ್ಟು ಬೇಗ ಮಾತಾಡಿಸ್ಬೇಕು, ಅವ್ರಿಗೆ ಒಂದು ಕ್ಲಾರಿಟಿ ಬೇಕು, ನಿಮಗೂ ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಈ ಪರ್ಸನ್ ಬಂದು ನಿಮ್ಮನ್ನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಹ್ಯಾಂಡ್ಮ್ಯಾನ್, ಹ್ಯಾಂಡ್ಮ್ಯಾನ್ ಅಂತ ಅಂದರೆ ಈ ಪರ್ಸನ್ ಎಫರ್ಟ್ಸ್ನ ಹಾಕ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಉಲ್ಟಾ ತಿರುಗ್ಕೊಂಡು ಇಲ್ಲಿ ಸೂರ್ಯನ ಹಿಡಿಯೋದಕ್ಕೆ ಹೋಗ್ತಿದ್ದಾರೆ, ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಬಟ್ ಏನೇ ಎಫರ್ಟ್ಸ್ ಹಾಕಿದ್ರೂ ಕೂಡ ಈ ಪರ್ಸನ್ ಈ ಎಫರ್ಟ್ಸಲ್ಲಿ ಕೆಳಗಡೆ ಇಲ್ಲಿ ನೀರಿದೆ, ಅವರು ನಿಮ್ಮನ್ನ ಹಿಡಿಯೋದಕ್ಕೆ ಹೋದ್ರೂ ಕೆಳಗಡೆ ಬೀಳ್ತಾರೆ. ಓಕೆ, ಅವ್ರಿಗೆ ರಿಯಾಲಿಟಿ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಿಮ್ಮನ್ನು ಅವರು ಬೇರೆ ಒಂದು ಪರ್ಸ್ಪೆಕ್ಟಿವಿಂದ ಈಗ ಆಲೋಚನೆ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀವೇನೋ ಆ ಪರ್ಸನ್ಗೆ ಬೇಜಾರು ಮಾಡಿಸೋ ಹಾಗೆ ಮಾತಾಡಿದರೆ, ಅಥವಾ ಅವರೇ ನಿಮಗೆ ಬೇಜಾರು ಮಾಡಿಸೋ ಹಾಗೆ ಮಾತಾಡಿದರೆ, ಯಾಕೆ ಈ ಥರ ಆಯಿತು, ನಾನು ಯಾಕೆ ಈ ಪರ್ಸನಿಂದ ಹಿಂಗೆ ದೂರ ಬಂದೆ, ನಾನು ಈ ಪರ್ಸನ್ ಜೀವನದಲ್ಲಿ ಇದ್ದಿದ್ರೆ ನನ್ನ ಲೈಫ್ ಚೆನ್ನಾಗಿರ್ತಿತ್ತು ಅಲ್ವಾ, ನಾನು ಯಾಕೆ ಈ ಡಿಸಿಷನ್ನ ತೊಗೊಂಡೆ ಅಂತ ಅಂದ್ಬಿಟ್ಟು ಅವರ ಆಲೋಚನೆನ ಅವರು ಚೇಂಜ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅವರ ಪರ್ಸ್ಪೆಕ್ಟಿವ್ನ ಅವರು ಡಿಫ್ರೆಂಟಾಗಿ ನೋಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರು ಏನೇ ಎಫರ್ಟ್ಸ್ ಹಾಕಿದ್ರೂ ಕೂಡ ಅವರು ಆ ಎಫರ್ಟ್ಸಲ್ಲಿ ಒಂದು ರೈಟ್ ಎಫರ್ಟ್ಸ್ ಇಲ್ಲ. ಓಕೆ, ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮನ್ನ ರೀಚ್ ಮಾಡಬೇಕು ಅನ್ನೋದು ಆ ಮನಸ್ಥಿತಿ ಇದ್ರೂ ಕೂಡ ಆ ಎಫರ್ಟ್ಸ್ ಏನಿದೆ ಅವರು ಪ್ರಾಪರ್ ಎಫರ್ಟ್ಸ್ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ಒಂದು ಸ್ಟೆಪ್ನ ಈ ಪರ್ಸನ್ ಕರೆಕ್ಟಾಗಿ ತೊಗೊಳ್ತಿಲ್ಲ. ಇಲ್ಲಿ ನೋಡಿ, ಈ ಸೂರ್ಯನ ಯಾರಾದರೂ ಹಿಡಿಯೋದಕ್ಕಾಗತ್ತಾ? ಹಿಡಿಯೋದಕ್ಕಾಗಲ್ಲ. ಇನ್ ಕೇಸ್ ಹಿಡಿದ್ರೆ ಎರಡೂ ಕೈಯಲ್ಲಿ ಇವ್ರು ಕೆಳಗಡೆ ಬೀಳ್ತಾರೆ. ಅಂದರೆ ಇವರ ಎಫರ್ಟ್ಸ್ ಕರೆಕ್ಟಾಗಿಲ್ಲ, ಇವರ ಆಲೋಚನೆ ಕರೆಕ್ಟಾಗಿಲ್ಲ. ಅದನ್ನು ಈ ಪರ್ಸನ್ ಚೇಂಜ್ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು ಕಾಣಿಸ್ತಿದೆ. ಬಟ್ ಈ ಪರ್ಸನ್ ನೋಡಿ ಇಲ್ಲೇ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ. ಈ ಒಂದು ಸ್ಟಕ್ಕಿಂಗ್ ಎನರ್ಜಿ ಇಲ್ಲೂ ನಿಮಗೆ ಕಾಣಿಸ್ತಿದೆ. 8 ಆಫ್ ಸ್ವಾರ್ಡಲ್ಲೂ ಕೂಡ ಸ್ಟಕ್ ಅಂತ ಅಂದರೆ ನಿಮ್ಮ ಒಂದು ನೆನಪಿನಲ್ಲಿ ಆ ಪರ್ಸನ್ ಇದ್ದಾರೆ, ನಿಮ್ಮನ್ನ ಆ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಅವರಿಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ರೈಟ್ ಎಫರ್ಟ್ಸ್ನ ಹಾಕಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಪೇಜ್ ಆಫ್ ವಾಂಡ್ಸ್ ಅಂತ ಬರ್ತಿದೆ. ಈ ಪರ್ಸನ್ ಏನು ಮಾಡ್ತಿದ್ದಾರೆ ಅಂತ ಅಂದರೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ, ನಿಮ್ಮ ಜೊತೆ ಇದ್ದರೆ ಅವ್ರ ಜೀವನದಲ್ಲಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ, ನಿಮ್ಮ ಹತ್ರ ಅವರು ಒಂದು ನ್ಯೂ ಆಪರ್ಚುನಿಟಿ ಅಥವಾ ಒಂದು ನ್ಯೂ ಬಿಗಿನಿಂಗ್ನ ತೊಗೊಬರ್ಬೇಕು ಅಂತ ಅನ್ಕೊಳ್ತಾರೆ. ಬಟ್ ಯಾವ ರೀತಿಯಲ್ಲಿ ಅಂತ ಆ ಪರ್ಸನ್ಗೆ ಗೊತ್ತಿಲ್ಲ. ಒಂಥರ ನಿಮ್ಮಿಂದ ಆ ಪರ್ಸನ್ ಕಂಪ್ಲೀಟಾಗಿ ಡಿಟ್ಯಾಚ್ಡ್ ಆಗಿಲ್ಲ, ಅಂದರೆ ನಿಮ್ಮಿಂದ ಆ ಪರ್ಸನ್ ದೂರ ಆಗಿಲ್ಲ, ನಿಮ್ಮದೇ ಆದಂಥ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇದ್ದಾರೆ. ಬಟ್ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಇವ್ರಿಗೆ ಫೀಲಿಂಗ್ಸ್ ಇದೆಯಾ ಅಂದರೆ ಹೌದು, ನಿಮ್ಮ ಥಾಟಲ್ಲಿ ಅವ್ರು ಇದ್ದಾರೆ, ನಿಮ್ಮ ಫೀಲಿಂಗ್ಸ್ ಇದೆ, ಅವರು ನಿಮ್ಮಿಂದ ಕಂಪ್ಲೀಟಾಗಿ ದೂರ ಹೋಗಿಲ್ಲ. ಬೇಕಾದರೆ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಅವರು ಕೇಳ್ತಿರ್ತಾರೆ, ಕ್ಯೂರಿಯಾಸಿಟಿ ಇದೆ ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಆಗಿರ್ಬೋದು, ಅವ್ರ ಹತ್ರ ನೀವು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಈ ಥರದನ್ನು ತಿಳ್ಕೊಳ್ಳೋದಕ್ಕೆ ಈ ಪರ್ಸನ್ನು ಟ್ರೈ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನನಗೆ ತುಂಬ ಕಾಣಿಸಿದ ರಾಶಿ ಅಂತ ಅಂದರೆ ಸಿಂಹ ರಾಶಿ, ಮೇಷರಾಶಿ, ಧನು ರಾಶಿ, ಮತ್ತು ಕರ್ಕಾಟಕ ರಾಶಿ, ವೃಷಭ ರಾಶಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಕನ್ಯಾ ರಾಶಿ. ಆ್ಯಂಡ್ ಇವರ ಒಂದು ಇನ್ಶಿಲ್ ಬಂದು HENOSTPA ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಗೈಡೆನ್ಸ್ ಏನಿದೆ, ಏನೀಗ ನೀವು ಮಾಡಬೇಕು ಅನ್ನುವಂಥದ್ದು ನೋಡೋಣ. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ 8, 16, 19, 5, 14, 22, 23, 26, 12, 11 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರ್ತಾರೆ. ಸೊ ನೋಡೋಣ ನಿಮಗೆ ಗೈಡೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ದ ಚಾರಿಯೇಟ್ ಅಂತ ಬರ್ತಾ ಇದೆ. ಚಾರಿಯೇಟ್ ಅಂತ ಅಂದರೆ ನಿಮ್ಗೆ ಏನೊಂದು ಕನ್ಫ್ಯೂಷನ್ ಇದೆ, ಆ ಕನ್ಫ್ಯೂಷನಿಂದ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು, ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗಬೇಕು. ಅಥವಾ ಆ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡ್ತಿಲ್ಲ ಅಂತ ಅಂದರೂ ಫೈನ್, ನಿಮ್ಮ ಅಪ್ರೋಚ್ ರೈಟಾಗಿದೆಯಾ ಅನ್ನುವಂಥದ್ದನ್ನು ನೀವು ನೋಡಿ. ನೀವು ರೈಟಾಗಿ ಡಿಸಿಷನ್ ತೊಗೊಳ್ತಿದ್ದೀರಾ, ಬಿಕಾಸ್ ನಿಮಗೂ ಒಂದು ಕನ್ಫ್ಯೂಷನ್ ಇದೆ, ಅಪ್ರೋಚ್ ಮಾಡಬೇಕಾ ಮಾಡಬಾರ್ದಾ, ನಾನು ಆ ಪರ್ಸನ್ನ ಅಪ್ರೋಚ್ ಮಾಡಿದ್ರೆ ಆ ಪರ್ಸನ್ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಇನ್ ಕೇಸ್ ನಾನು ಈಗ ಅಪ್ರೋಚ್ ಮಾಡ್ತಾನೇ ಇದ್ದೀನಿ, ಆ ಪರ್ಸನ್ಗೆ ಏನು ರಿಯಾಕ್ಷನ್ ಬರ್ತಾ ಇಲ್ಲ ಅಂದರೆ ನಾನು ಈ ಪರ್ಸನ್ನ ಬಿಟ್ಬಿಡ್ಲಾ, ಈ ಥರದ್ದು ಒಂದು ಮೈಂಡ್ಸೆಟ್ ನಿಮಗಿದೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಎಮೋಷನಲಿ ಸ್ಟೇಬಲ್ ಆಗಿ ಯಾರು
ನಿಮ್ಮ ಜೀವನದಲ್ಲಿ ಬರಬೇಕೋ ಅಂಥವ್ರು ಯಾವತ್ತಿದ್ರೂ ಬಂದೇ ಬರ್ತಾರೆ. ಅವ್ರಿಗಾಗಿ ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಬಂದಿರೋ ಗೈಡೆನ್ಸ್ ಏನು ಅಂತ ಅಂದರೆ, ನಿಮ್ಮ ಎಫರ್ಟ್ಸ್ 100% ಇದ್ಮೇಲೆ ನೀವು ನಿಮ್ಮ ಪಾಡ್ ನೀವು ಸುಮ್ಮನಿರಿ. ಸಕ್ಸಸ್ ಯಾವತ್ತಿದ್ರೂ ನಿಮಗೇನೆ, ಯಾಕೆಂದರೆ ಎಫರ್ಟ್ಸ್ಗೆ ಯಾವತ್ತೂ ಕೂಡ ವ್ಯಾಲ್ಯೂ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಎಫರ್ಟ್ಸ್ ಯಾವತ್ತೂ ಅವರು ರೆಕಗ್ನೈಸ್ ಮಾಡ್ತಾರೋ ಅವತ್ತಿನ ದಿನ ಈ ಪರ್ಸನ್ ನಿಮ್ಮ ಜೊತೆ ಬರ್ತಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಇದೆ ಅಲ್ವಾ. ಹಾಗಾಗಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಯಾವಾಗ ಬೇಕಾದರೂ ಬರ್ಬೋದು. ಹಾಗಾಗಿ ನೀವು ಯಾವುದನ್ನು ತಲೆಗೆ ಹಾಕ್ಕೊಳ್ದೇನೆ ನಿಮ್ಮ ರೆಗ್ಯುಲರ್ ಲೈಫ್ ಮೇಲೆ ನೀವು ಮೂವ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ಯಾಕೆ ಅಂದರೆ ಯಾವತ್ತು ಬರಬೇಕು ಅಂತ ಇರುತ್ತೋ ಅಂಥವ್ರು ಬಂದೇ ಬರ್ತಾರೆ. ಸೊ ನೀವು ಅದಕ್ಕಾಗಿ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ನಿಮ್ಮ ಎಫರ್ಟ್ಸ್ ಅಥವಾ ನಿಮ್ಮ ಪ್ರೀತಿ ರೈಟ್ ಆಗಿದ್ದರೆ ಅವ್ರು ಬಂದೇ ಬರ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಒನ್ ಮೋರ್. ಓಕೆ, 3 ಆಫ್ ಕಪ್ಸ್. 3 ಆಫ್ ಕಪ್ಸ್ ಅಂತ ಅಂದರೆ, ಈ ಪರ್ಸನ್ ಒಂದು ಮ್ಯೂಚುವಲ್ ಫ್ರೆಂಡಿಂದ ನಿಮಗೆ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಬಗ್ಗೆ ಮ್ಯೂಚುವಲ್ ಫ್ರೆಂಡ್ ಹತ್ರ ಮಾತಾಡಿರ್ತಾರೆ, ಬೇಕಾದರೆ ತಿಳ್ಕೊಳ್ಳಿ. ಅಥವಾ ನೀವೆಲ್ಲರೂ ಏನಾದರೂ ಫ್ರೆಂಡ್ಸ್ ಆಗಿ, ಅಂದರೆ ಈಗ ನೀವು ಅವರ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರೆ ಅವ್ರು ಯಾರ ಹತ್ರನೂ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಬಟ್ ಡೋಂಟ್ ವರಿ, ಇದು ಒಂದು ಸೆಲೆಬ್ರೇಷನ್ ಕಾರ್ಡ್ ಆಗಿರೋದ್ರಿಂದ ಈ ಪರ್ಸನ್ನು ನಿಮಗೆ ಯಾವುದೋ ಒಂದು ಸೆಲೆಬ್ರೇಷನ್ ಟೈಮಲ್ಲಿ, ಅಂದರೆ ದೀಪಾವಳಿ, ಗಣೇಶ, ಗೌರಿ, ಈ ಥರದ್ದು ಯಾವುದೇ ಒಂದು ಫೆಸ್ಟಿವಲ್ ಅಲ್ಲಾದರೂ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಈ ಪರ್ಸನ್ ಮತ್ತೆ ನಿಮ್ಮನ್ನ ಅಪ್ರೋಚ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಅವರು ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನೀವು ಎಫರ್ಟ್ಸ್ ಹಾಕ್ತಾ ಬನ್ನಿ. ಸೊ ದಟ್ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸಲೇಷನ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ಬಿಕಾಸ್ ನೀವು ಖುಷಿಯಾಗಿದ್ದಾಗ ನೀವು ಖುಷಿನ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದೇ ಮೇಜರ್ ಕಾನ್ಸೆಪ್ಟ್ ಇಲ್ಲಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದು, ಹಾಗೆ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.